ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಪರಿಹಾರ ಮಾರ್ಗದ ಮನಿ ಮಾರ್ಗ ಚಾನಲ್ಗೆ ಸ್ವಾಗತ. ಇದು IPO ಬಗ್ಗೆ ನಾನು ಹಿಂದಿನ ತರಗತಿ ಕ್ಲಾಸ್ಗಳಲ್ಲೆಲ್ಲ ಹೇಳಿದ್ದೀನಿ, ವಿಡಿಯೋಸ್ ಎಲ್ಲ ಸಹಿತ ಹೇಳ್ತಾ ಇದ್ದೆ. IPO ಒನ್ ಆಫ್ ದ ಲಾಟ್ರಿ ಥರ. ನಿಮಗೆ IPO ಚೂಸ್ ಮಾಡುವಾಗಲೂ ಒಂದು ಮೇಜರ್ ಕನ್ಸ್ಟ್ರೈನ್ಸ್ ಅಂದರೆ ನಿಮಗೆ ಸಬ್ಸ್ಕ್ರಿಪ್ಷನ್ ಎಷ್ಟು ಜನ ಮಾಡಿದ್ದಾರೆ. ಓವರ್ ಸಬ್ಸ್ಕ್ರಿಪ್ಷನ್ ಆಗಿದ್ದರೆ ಖಂಡಿತವಾಗ್ಲೂ ಸಿಗಲ್ಲ. ಮೋರ್ ದನ್ 20x ಅಂದರೆ 20 ಟೈಮ್ಸ್ ಸಬ್ಸ್ಕ್ರಿಪ್ಷನ್ ಆಗಿದೆ ಅಂದರೆ ಚಾನ್ಸಸ್ ತುಂಬ ಕಡಿಮೆ ಆಗ್ತದೆ. ನಿಮಗೆ ಅದು ಲಾಸ್ಟ್ ದಿವಸ ತುಂಬ ಸಬ್ಸ್ಕ್ರೈಬ್ ಆಗೋರು ಜಾಸ್ತಿ ಇರ್ತಾರೆ. ಸೊ ಆದಷ್ಟು ವೆಯ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಈ ಈ ವರ್ಷಾಂತ್ಯ ಆಗಿದೆ, 2023 ಫೈನಾನ್ಷಿಯಲ್ ಇಯರ್ದು ವರ್ಷಾಂತ್ಯ ಆಗಿದೆ. 2024 ಫೈನಾನ್ಷಿಯಲ್ ಇಯರ್ 2024-25 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಿದೆ ಏಪ್ರಿಲ್ 1 ಸೊ ಈ ಫಸ್ಟ್ ವೀಕಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟಾಕ್ಸ್ ಅಂತ IPOದು ಏನಿದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಅದರಲ್ಲೂ ಕನ್ನಡದವ್ರಿಗೋಸ್ಕರ ಈ ಮನಿ ಮಾರ್ಗ ಅಂತ ಕನ್ನಡ ಚಾನಲ್ ಮಾಡಿರುವಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ವಿಡಿಯೋಗಳನ್ನ. ಸೊ ನಿಮ್ಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಏನೇ ವಿಚಾರಗಳಿದ್ರು ಈ ಚಾನಲ್ನಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಒಂದು ಒಳ್ಳೆ ಸ್ಟಾಕ್ ಮತ್ತು ಒಳ್ಳೆ ಹೂಡಿಕೆ ನಿಮ್ಮ ಭವಿಷ್ಯದ ಗುರಿಗೋಸ್ಕರ ಹೇಗೆ ಸೆಲೆಕ್ಟ್ ಮಾಡುವಂಥದ್ದು ಅದರ ಬಗ್ಗೆ ವಿಚಾರಕ್ಕೆ ಈ ಚಾನಲ್ನ ಮೂಲ ಉದ್ದೇಶ ಆಗಿರುತ್ತೆ. ಸೊ IPO ಈ ವಾರದ್ದು ನೋಡೋಣ ಏನೇನಿದೆ ಅಂತ. ಮೊದಲಿಗೆ ನಾನು ಭಾರತಿ ಹೆಕ್ಸಾಕಾಮ್ ಇದ್ರ ಬಗ್ಗೆ ಹೇಳೋಣ ಅಂತ. ಇದು ಅಂತ ಏನು ತುಂಬ ಟ್ರೆಮೆಂಡಸ್ ಅಂತ ಹೇಳಲಿಕ್ಕಿಲ್ಲ ನಾನು, ಬಟ್ ಏರ್ಟೆಲ್ದೇ ಗ್ರೂಪ್ ಆಗಿರೋದ್ರಿಂದ ಒಂದು ನೋಡ್ಬೋದು. ಇಲ್ಲಿ ರಿಟೇಲ್ ಕೋಟಾ ನಮ್ಮ ಸಣ್ಣ ಹೂಡಿಕೆದಾರರು ಇದ್ದೇವೆ, ಅದು 10% ಇದೆ. ಇದು ಸ್ವಲ್ಪ ಮೇಲೆ ಹೋಗಿರೋದ್ರಿಂದ ಅದು ಪೂರ್ತಿ ಬರ್ತಾ ಇಲ್ಲ. ಸೊ ಈ ಭಾರತಿ ಹೆಕ್ಸಾಕಾಮ್ನ ಮೂಲ ಉದ್ದೇಶ ರಾಜಸ್ಥಾನ್, ಅರುಣಾಚಲ್ ಪ್ರದೇಶ್, ರಾಜಸ್ಥಾನ ಈಗಾಗಲೇ ಇದೆ, ಮುಖ್ಯವಾಗಿ ನಾರ್ತ್ ಈಸ್ಟಲ್ಲೂ ಇದೆ ಒಂದು ಸ್ವಲ್ಪ. ಅದರಲ್ಲಿ ನಾರ್ತ್ ಈಸ್ಟ್ ಏರಿಯಾದಲ್ಲಿ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಮೂಲ ಉದ್ದೇಶದಿಂದ ಭಾರತಿ ಹೆಕ್ಸಾಕಾಮು ಅರೌಂಡ್ 4,000 crores IPO ಬಿಡ್ತಾ ಇದೆ. ಸೊ ಅದರಲ್ಲಿ 10% ನಮಗೆ ಸಣ್ಣ ಹೂಡಿಕೆದಾರರು, ನಾವೆಲ್ಲ ಸಣ್ಣ ಹೂಡಿಕೆದಾರರೇ. ಇನ್ಸ್ಟಿಟ್ಯೂಷನಲ್ ಬಿಡ್ಡರ್ಸ್ ಎಲ್ಲ ದೊಡ್ಡವರು. HNI ಕೂಡ ನಾವೇ ಹಾಕ್ತೀವಿ, ದೊಡ್ಡ ಅಮೌಂಟ್ ಹಾಕಬೇಕಾಗುತ್ತೆ, 1-2 ಲಕ್ಷ ತನಕ ಹಾಕಬೇಕಾಗತ್ತೆ. ಇದು ಮೇನ್ IPO. ಸೊ 15,000 ಅರೌಂಡ್ ಇರುತ್ತೆ ನಿಮ್ಮ ಏನಿದೆ. ಮುಖ್ಯವಾಗಿ ಈ IPOದು ಒನ್ ಲಾಟ್ ಸೈಜು. ಸೊ ಏಪ್ರಿಲ್ 3 ಓಪನ್ ಆಗುತ್ತೆ. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ₹5. ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ದು ಡಿವಿಡೆಂಡ್ ಪರ್ಪಸ್ಗೋಸ್ಕರ ಟೋಟಲಿ 7,00,000 ಕೋಟಿ ಅಷ್ಟು ಈಕ್ವಿಟಿ ಶೇರು. ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 542 ಇಂದ 570. 570ಗೆ ನೀವು ಆದಷ್ಟು ಬಿಡ್ ಮಾಡಿದ್ರೆ ಚಾನ್ಸಸ್ ತುಂಬ ಇರುತ್ತೆ. 1 ಲಾಟ್ ಅಪ್ಲೈ ಮಾಡಿ, 14,000 ಚಿಲ್ಲರೆ ಆಗುತ್ತೆ. ಅದನ್ನು ಅಪ್ಲೈ ಮಾಡಿ 10% ಕೋಟಾದಲ್ಲಿ ಏನಿದೆ ರಿಟೇಲ್ ಇನ್ ಕೋಟಾ ಅದರಲ್ಲಿ ಸಿಗೋ ಸಾಧ್ಯತೆ ಉಂಟು. ಇದು ಇನ್ನೂ ಓಪನ್ ಆಗಿಲ್ಲ. ಖಂಡಿತವಾಗೂ ಇದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆಲ್ರೆಡಿ ಭಾರತಿ ಏರ್ಟೆಲ್ ಕಂಪ್ನಿ ಆಗಿರೋದ್ರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಅಂತೂ ಮಾರ್ಕೆಟಲ್ಲಿ ಇರುತ್ತೆ. ಇನ್ನು ಅದೇ ಹೇಳ್ದಂಗೆ 1 ಲಾಟ್ 26 ಕ್ವಾಂಟಿಟಿ ಸಿಗುವಂಥದ್ದು, 14,820 ಅಷ್ಟು. ಮ್ಯಾಕ್ಸಿಮಮ್ 2 ಲಕ್ಷದ ಅರೌಂಡ್ ಅಂತ ಹೇಳಿ ನಾನು ರಿಟೇಲ್ ಮ್ಯಾಕ್ಸಿಮಮ್ಗೆ ಅಂತ ತೊಗೊಂಡ್ರೆ 338 ಶೇರ್ಸು ಅಂದರೆ 13 ಲಾಟು ತೊಗೊಬೋದು. ಇನ್ನು ಮ್ಯಾಕ್ಸಿಮಮ್ HNI ಅಂತ ತೊಗೊಂಡ್ರೆ 10 ಲಕ್ಷ ತನಕ ಹೂಡಿಕೆ ಮಾಡ್ಬೋದು. HNIಯಲ್ಲಿ 67 ಲಾಟ ಅಲ್ಲಿ ಹಾಕ್ಕೊಬೋದು. ಸೊ ಈ ರೀತಿ HNI ಕೋಟಾದಲ್ಲೂ ನಾವು ಅಪ್ಲೈ ಮಾಡ್ಬೋದು. ದೊಡ್ಡ ಹೆಚ್ಚಿದ್ರೆ 2 ಲಕ್ಷದ ಮೇಲಿದ್ರೆ ಮಿನಿಮಮ್ HNI ಕೂಡ 2,50,000 ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ HNI 992 ಅಂದರೆ 9,92,000 ತನಕ ಹೋಗ್ಬೋದು. ಅಷ್ಟು ಅಮೌಂಟ್ ಇದ್ದರೆ ಆಯಿತು. ಇಲ್ಲಾಂದರೆ ಮಿನಿಮಮ್ ನಿಮ್ಮದು 14,820ಕ್ಕೆ ಒಂದು ಲಾಟ್ ಹಾಕೊಬೋದು. ಇನ್ನು 2021ರಿಂದ ಒಂದು ಈ ಕಂಪ್ನಿ ನಡೀತಾ ಇದೆ, ಅವಾಗ ನೆಗೆಟಿವ್ಲಿ ನಡೀತಾ ಇತ್ತು. ಈ ರೀಸೆಂಟ್ ಏನು Q3 ಇದು ಬಂದ್ಬಿಟ್ಟಿದೆ ರಿಸಲ್ಟು, ಡಿಸೆಂಬರ್ 2023.
ಈ 3 ಕ್ವಾರ್ಟರಿಂದ 281 ಕ್ರೋರ್ಸ್ ನಮ್ಗೆ ಲಾಭದಲ್ಲಿದೆ ಅಂತ ಭಾರತಿ ಹೆಕ್ಸಾಕಾಮ್ ಹೇಳ್ಕೊಂಡಿದೆ. ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಇದು ಕನ್ಸಾಲಿಡೇಟ್ ಮಾಡಿದ್ರೆ ಅಂದರೆ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ 549 ಆಗುತ್ತೆ ಎಂಡ್ ಆಫ್ ದ 2023-24. ಸೊ ಅದು ಜುಲೈ ಟೈಮಲ್ಲಿ ಬರ್ಬೋದು. ಕರೆಂಟ್ GMP ಏನಿದೆ ಇದು 7% ಅಂದರೆ 570 ಸಮಥಿಂಗ್ ಅನ್ನಲ್ಲ, ಅಲ್ಲಿಗೆ 7% ಅಂದರೆ ನಿಮ್ದು ಅಷ್ಟು ಲಿಸ್ಟ್ ಆಗ್ಬೋದು ಅಂತ ಸಾಧ್ಯತೆ ಹೇಳುತ್ತೆ. ಈ GMP ಅನ್ನೋದು ಒಂದು ನಿಮ್ಮ ಮಾನದಂಡ ಅಂತ ಕೂಡಿದ್ರು ಕೂಡ ಅದು ಮೂಲ ಮಾನದಂಡ ಆಗಲ್ಲ, ಗ್ರೇ ಮಾರ್ಕೆಟ್ ಪ್ರೈಸ್. ಆದರೂ ಒಂದು ಗ್ರೇ ಮಾರ್ಕೆಟ್ ಪ್ರೈಸ್ ಒಂದು ಫೇರ್ ಆಗಿದ್ದರೆ ನಿಮ್ಮ ಲಿಸ್ಟಿಂಗ್ ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟ್ ಡೇ ಲಿಸ್ಟಿಂಗ್ ದಿವಸ ನೀವು ಅಂದರೆ IPO ಕ್ಲೋಸಿಂಗ್ ಲಿಸ್ಟಿಂಗ್ ಇರುತ್ತಲ್ಲ, IPO ಕ್ಲೋಸಿಂಗ್ದು ಅವತ್ತಿನ ಲಾಸ್ಟ್ ಡೇ 5ನೇ ತಾರೀಕಲ್ವಾ, ಅವತ್ತಿನ ನೋಡಿ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಮತ್ತು GMP ವ್ಯಾಲ್ಯೂ ಎಷ್ಟಿದೆ ಅಂತ. ಸೊ ಅವಾಗ ಸ್ವಲ್ಪ ಫೇರ್ ಚೆನ್ನಾಗಿ ನಡೀತಾ ಇದ್ರೆ ಅಂದರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಹೂಡಿಕೆ ಮಾಡ್ಬೋದು. EPS ಆಗಿದ್ರೆ 11 ರೂಪಾಯಿ ಅಷ್ಟಿದೆ. ನೀವು ಇದ್ರ ರಿಟರ್ನ್ ವಾರ್ಷಿಕವಾಗಿ ರಿಟರ್ನ್ ಆನ್ ನೆಟ್ವರ್ತ್ ಅಂದರೆ ವಾರ್ಷಿಕವಾಗಿ ನಿಮಗೆ ಒಂದು ಸಿಂಪಲ್ ವರ್ಡಲ್ಲಿ ಹೇಳಬೇಕಂದ್ರೆ 13.8ರಷ್ಟು ರಿಟರ್ನ್ ಕೊಡುತ್ತೆ ಅಂತ ಹೇಳ್ಬೋದು ಇದನ್ನು. ಇನ್ನು ಟ್ಯಾಕ್ ಇನ್ಫೋಸೆಕ್ ಮೇನ್ ಬಂದ್ಬಿಟ್ಟು ಇವ್ರದ್ದು ಪ್ರೈಸ್ ಬಂದ್ಬಿಟ್ಟು ಇದು SME ಸೆಕ್ಟರಲ್ಲಿ ಬರುತ್ತೆ, ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಸೆಕ್ಟರ್ಸ್. ಅಂದರೆ ಇದು ಇವ್ರದ್ದು ಏನು IPO ಉದ್ದೇಶ ಸಣ್ಣ ಅಮೌಂಟ್ನ ರೈಸ್ ಮಾಡ್ಲಿಕ್ಕೋಸ್ಕರ. ಅಲ್ಲಿ ನೋಡ್ಬೋದು ನಂಬರ್ 30 ಕೋಟಿ ಅಷ್ಟೇ ಇವ್ರು ರೈಸ್ ಮಾಡ್ತಿರೋದು IPO ಅಲ್ಲಿ. ಸೊ ಆಲ್ರೆಡಿ ಓಪನ್ ಆಗಿದೆ ಮಾರ್ಚ್ 27ಕ್ಕೆ, ಕ್ಲೋಸ್ ಆಗುತ್ತೆ 2ನೇ ತಾರೀಕು ಏಪ್ರಿಲ್, ಇನ್ನೆರಡು ದಿವಸ ಇದೆ ಅಷ್ಟೇ. ಸೊ ಇವರ ಮೂಲವಾಗಿ ಸೈಬರ್ ಸೆಕ್ಯೂರಿಟಿ ಈ SaaS ಮಾಡೆಲ್ ಏನಿದೆ, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಈ ರೀತಿಯದೆಲ್ಲ ಸರ್ವಿಸಸ್ ಕೊಡ್ತಾರೆ. ಮುಖ್ಯವಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್ ಏನೇನು ಕಾಣಿಸ್ತಿದ್ದಾವೆ ಅದಕ್ಕೆಲ್ಲ ಕೊಡ್ತಾರೆ. ಸೊ ಒಂದು ಒಳ್ಳೆ ಸೆಗ್ಮೆಂಟಲ್ಲೇ ವರ್ಕ್ ಮಾಡ್ತಿದ್ದಾರೆ ಇವರು. ಇವ್ರದ್ದು ಮೂಲ ಸಾಫ್ಟ್ವೇರ್ ಪ್ಯಾಕೇಜ್ ಏನಿದೆ, ಈಸ್ ಆಫ್ ಎಂಟರ್ಪ್ರೈಸ್ ಸೆಕ್ಯೂರಿಟಿ ಇನ್ ಒನ್ ಫ್ರೇಮ್, ಎಲ್ಲ ಒನ್ ಸರ್ವಿಸಲ್ಲೇ ಎಲ್ಲ ಒಂದು ಸರ್ವಿಸಸ್ ಒಂದು ಸಾಫ್ಟ್ವೇರ್ ಮುಖಾಂತರ ಸಿಗುವಂಥದ್ದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಇದು ಕ್ಲೌಡ್ ಬೇಸ್ಡ್ ಸರ್ವಿಸಸ್ ಇರ್ತವೆ. ರಿಸ್ಕ್ ಮ್ಯಾನೇಜ್ಮೆಂಟಿಂದ ಹಿಡಿದು ಅಸೆಸ್ಮೆಂಟಿಂದ ಹಿಡಿದು ಸೆಕ್ಯೂರಿಟಿ ರಿಸ್ಕ್ ಎಲ್ಲ ಆಸ್ಪೆಕ್ಟಲ್ಲೂ ಈ ಸಾಫ್ಟ್ವೇರ್ ಹೆಲ್ಪ್ ಮಾಡುತ್ತೆ. ಅದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗೆ. ಹಾಗಾಗಿ ಒಂದು ಹೂಡಿಕೆ ಮಾಡ್ಬೋದು ಅಂತ ನನಗೆ ಕಾಣುತ್ತೆ. ಒಂದು ಒಳ್ಳೆ ಇದು IPO ಹೇಳ್ದಂಗೆ 27ಕ್ಕೆ ಓಪನ್ ಆಗಿದೆ, ಏಪ್ರಿಲ್ 2ಕ್ಕೆ ಕ್ಲೋಸ್ ಆಗುತ್ತೆ. ಈಕ್ವಿಟಿ ಫೇಸ್ ವ್ಯಾಲ್ಯೂ 10 ರೂಪಾಯಿ, 106 ರೂಪಾಯಿ ಮ್ಯಾಕ್ಸಿಮಮ್ ಲಿಸ್ಟಿಂಗ್ ಪ್ರೈಸ್, ಬ್ಯಾಂಡ್ ಪ್ರೈಸ್. ಅದು 106ಕ್ಕೆ ಅಪ್ಲೈ ಮಾಡಿ. ಒಂದು ಲಾಟ್ ಮಿನಿಮಮ್ ನೀವು 1200 ಶೇರ್ಸ್. ಇದು SME ಸೆಕ್ಟರಿಂದ ಸ್ವಲ್ಪ ದೊಡ್ಡ ಹೆವಿ ವ್ಯಾಲ್ಯೂನೇ ಇರುತ್ತೆ. ಸೊ ಒಂದು ಲಾಟ್ 1200 ಶೇರ್ಸು 1,27,000 ಹಾಕೊಬೇಕಾಗತ್ತೆ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ರಿಟೈಲ್ ಸೇಮು. HNI ಮಿನಿಮಮ್ ಬಂದ್ಬಿಟ್ಟು 2 ಲಾಟ್ ತೊಗೊಬೋದು ಅಷ್ಟೇ. ಸೊ ಇಲ್ಲಿ ಮುಖ್ಯವಾಗಿ 35% ರಿಟೈಲ್ ಕೋಟಾ ಇರೋದ್ರಿಂದ ಸೊ ಸಬ್ಸ್ಕ್ರಿಪ್ಷನ್ ವೈಸ್ ಆಲ್ರೆಡಿ 20% ಕ್ರಾಸ್ ಆಗಿದೆ. ಸ್ಟಿಲ್ ಒಂದು ಲಕ್ ಅಂತ ಕನ್ಸಿಡರ್ ಮಾಡ್ಕೊಂಡು ಚೆಕ್ ಮಾಡ್ಬೋದು ಇದು. ಯಾಕೆಂದರೆ ಮುಖ್ಯವಾಗಿ ಇಲ್ಲಿ ಆಲ್ರೆಡಿ GMP 75% ಅಷ್ಟು ಏರಿಕೆ ಆಗ್ತಿದೆ. ನೀವು 106ಗೆ 75% ಅಂದರೆ ಲಿಸ್ಟಿಂಗ್ ಪ್ರೈಸ್ ನಿಮ್ಮದು 180 ರೂಪಾಯಿ ಮೇಲೆ ಹೋಗಿರುತ್ತೆ. ಸೊ 75% ಒಂದು 3 ದಿವಸದಲ್ಲಿ ವಾಪಸ್ ಕೊಡುವಂಥದ್ದು ಒಂದು ಒಳ್ಳೆ ಗುಡ್ ಸೈನ್ ಅಂತಲೇ ಹೇಳ್ಬೋದು. ಮತ್ತು ನೀವು ಪ್ರಾಫಿಟ್ಸ್ ಎಲ್ಲ ನೋಡ್ಬೋದು, ಕನ್ಸಿಸ್ಟೆನ್ಸಿಯಾಗಿ ಒಂದು ಕೊಡ್ತಾ ಇದೆ. ಇಲ್ಲಿ ತನಕ 2 ಕ್ವಾರ್ಟರ್ದಷ್ಟೇ ಇಲ್ಲಿ ಕಾಣಿಸ್ತಿರೋದು, ಸೆಪ್ಟೆಂಬರ್ 2023, ಡಿಸೆಂಬರ್ ಸಹಿತ ಸಿಕ್ಕಿಲ್ಲ. ಸೊ 1.95 crores ಅಷ್ಟು ಬಂದಿದೆ ಪ್ರಾಫಿಟ್. EPS ಮತ್ತು 6.63 ಇರುತ್ತೆ ಒಂದು ವ್ಯಾಲ್ಯೂಗೆ. ಸೊ PE ಕೂಡ ವೆರಿ ಲೆಸ್ ಇದೆ, ತುಂಬ ಲೆಸ್ ಕೂಡ ಒಂದು ಅಡ್ವಾಂಟೇಜು ಆಗಿರುತ್ತೆ, ಡಿಸ್ಅಡ್ವಾಂಟೇಜ್ ಕೂಡ ಆಗಿರುತ್ತೆ. ಸೊ ಮುಖ್ಯವಾಗಿ ಇಲ್ಲಿ GMP ಜಾಸ್ತಿ ಇರೋದ್ರಿಂದ ಒಂದು ವೆರಿ ಹೈಲಿ ಕನ್ಸಿಡರಬಲ್ ಸ್ಟಾಕ್ ಅಂತ ಹೇಳ್ಬೋದು. ಇಲ್ಲ ಚಾನ್ಸಸ್ ತುಂಬ ಕಡಿಮೆ. ಸ್ಟಿಲ್ ಒಂದು ಅಪ್ಲೈ ಮಾಡೋದು ಒಳ್ಳೆಯದು ಅನಿಸುತ್ತೆ 70% ರಿಟರ್ನ್ಗೋಸ್ಕರ. ಇನ್ನು ಮುಂದಿನ ಒಂದು ಶೇರ್ ಬಂದ್ಬಿಟ್ಟು ರೇಡಿಯೋವಾಲ. ಇವ್ರದ್ದು ಒಂದು ಆಲ್ರೆಡಿ ಓಪನ್ ಇದೆ. ಇವ್ರದ್ದು ಕೂಡ ಒಂದು ವೆರಿ ವೆರಿ ಲೆಸ್ ರೈಸ್ ಮಾಡೋವಂಥದ್ದು, 14.25 ವೆರಿ ಕ್ರೋರ್ಸ್ ಏನಿದೆ ಅಷ್ಟು ಕಡಿಮೆ ರೈಸ್ ಮಾಡ್ತಾ ಇದ್ದಾರೆ. ಇವ್ರದ್ದು ಮೂಲ ಉದ್ದೇಶ ಏನಿದೆ ಅಂದರೆ ಪ್ರೈವೇಟ್ ರೇಡಿಯೋ ಚಾನಲ್ಸ್ ಆನ್ಲೈನ್ ಅಥವಾ ಬೇರೆ ಬೇರೆ ಇದರಲ್ಲಿ ಅನೌನ್ಸ್ಮೆಂಟ್ ಪರ್ಪಸ್ ಮೇಯ್ನಾಗಿ ಕ್ಲೈಂಟ್ಸ್ ರೀಚ್ ಆಗುವಂಥದ್ದು, ಎಂಪ್ಲಾಯ್ ರೀಚ್ ಆಗುವಂಥದ್ದು ಪರ್ಪಸ್ಗೆ
ಅಥವಾ ಒಂದು ಇವೆಂಟ್ ಏನಾದರೂ ಮಾಡಬೇಕಾದ್ರೆ ಆನ್ಲೈನಲ್ಲಿ, ಅಥವಾ ಅನೌನ್ಸ್ಮೆಂಟ್ ಒಂದೇನೋ ಒಂದು ಶಾಪಿಂಗ್ ಮಾಲೆಲ್ಲ ಹೋಗ್ತಾ ಇರ್ತೀರ, ಅಲ್ಲೆಲ್ಲ ಆಟೋಮೆಟಿಕ್ಕಾಗಿ ಒಂದಿಷ್ಟು ಹಾಡ್ ಪ್ಲೇ ಆಗ್ತಾ ಇರುತ್ತೆ. ಅದೆಲ್ಲ ಕಂಟ್ರೋಲ್ಡ್ ಬೈ ಇದು ಈ ಜಿಂಗಲ್ಸು ಅದು ಇದು ಬರ್ತಾ ಇರುತ್ತೆ. ನೀವು ಖರೀದಿಸಿ, ಈ ಥರ ಒಂದು ಆಫರ್ ಇದೆ, ಅದು ಇದು ಅಂತ, ಅದೆಲ್ಲ ಇವ್ರ ಮುಖಾಂತರ ಬರುವಂಥದ್ದು. ಸೊ ಇವ್ರದ್ದು ಸೆಗ್ಮೆಂಟ್ ವೆರಿ ಇದಂತ ಹೇಳೋದಲ್ಲ, ಮೊನೊಪೊಲಿ ಇದೆ ಅಂತ ಅಲ್ಲ, ಸ್ಟಿಲ್ ಒಂಥರ ಕಡಿಮೆ ಜನ ಇದೆ ಈ ಏರಿಯಾದಲ್ಲಿ ರೀಚ್ ಆಗಿರೋಂಥದ್ದು. ಸೊ ರೇಡಿಯೋ ಎಲ್ಲ ಒಂದು ಕನ್ಸಿಡರೇಬಲಿ ಓಕೆ ಅನಿಸುತ್ತೆ. ಸೊ ಮುಖ್ಯವಾಗಿ ಇಲ್ಲಿ 2ನೇ ತಾರೀಕು ಓಪನ್ ಕ್ಲೋಸಿಂಗ್ ಇದೆ. ಇಲ್ಲಿ 18 ಇದು 10 ಫೇಸ್ ವ್ಯಾಲ್ಯೂ ಇರೋಂಥದ್ದು. 76 rupeesಗೆ ಬಿಡ್ ಮಾಡಿ, ಹೈಯೆಸ್ಟ್ ಬಿಡ್ಗೆ. ಸೊ ನೀವು ಒಂದು ಲಾಟ್ 1600 ಶೇರ್ಸ್ ಬರುವಂಥದ್ದು 1,21,600 ರೂಪಾಯಿ ಹಾಕಬೇಕಾಗತ್ತೆ. ಆ ರೀತಿ ಹಾಕಿದಾಗ ಇಲ್ಲಿ ಮುಖ್ಯವಾಗಿ ಹೇಳ್ದಂಗೆ GMP ಆಲ್ರೆಡಿ 53% ರನ್ನಿಂಗ್ ಇದೆ. ಲಾಸ್ಟ್ 2 days ಇದೆ, ಸ್ವಲ್ಪ ಕಡಿಮೆನೇ ಓಡ್ತಾ ಇದೆ ಇದು. ಸ್ಟಿಲ್ ಒಂದು ಚಾನ್ಸ್ ತಗೊಂಡು ಪ್ರಾಫಿಟ್ ಕೂಡ ಒಂದು ಕನ್ಸಿಸ್ಟೆಂಟ್ ಆಗಿ ಕೊಟ್ಟಿದೆ. 1.14 ಲಾಸ್ಟ್ 2 ಕ್ವಾರ್ಟರಿಂದ ಬಂದಿರೋದು. ಸೊ ಆಲ್ರೆಡಿ ಲಾಸ್ಟ್ ಇದಕ್ಕೆ ಎಕ್ಸ್ಪೆಕ್ಟೆಡ್ಗಿಂತ ಜಾಸ್ತಿ ಹೋಗಿದೆ ಅದು. ಸೊ ಅರ್ನಿಂಗ್ ಪರ್ ಶೇರ್ ಕೂಡ ತುಂಬ ಜಾಸ್ತಿ ಇದೆ, 25 rupees. ಯಾಕಂದರೆ ಇಲ್ಲಿ IPO ಪ್ರೈಸ್ ಇಟ್ಸೆಲ್ಫ್ 76 rupees ಇರೋದು. ನಮ್ಮದು EPS ಬಂದುಬಿಟ್ಟು 25-26 ಹತ್ರ ಇದೆ, 25.45. ಸೊ ಇದು ತುಂಬ ಒಂದು ಒಳ್ಳೆ ಸೈನ್ ಇದೆ. ಸೊ ಇನ್ಫೋಸೆಕ್ ಮತ್ತು ರೇಡಿಯೋವೆಲ್ಲ ಕನ್ಸಿಡರಬಲಿ ವೆರಿ ಗುಡ್ ಅಂತ ಅನಿಸುತ್ತೆ ಈ ವಾರಕ್ಕೆ. ಯಾಕಂದರೆ ಮೋರ್ ದ್ಯಾನ್ 50% ಎನಿಥಿಂಗ್ ಏನೇ ಕೊಟ್ಟರು IPOದಲ್ಲಿ ವೆರಿ ಗುಡ್ ಅಂತಲೇ ಕನ್ಸಿಡರ್ ಆಗುತ್ತೆ. ಹಾಗಾಗಿ ಈ 2 ಸ್ಟಾಕ್ ಅಲ್ಲದೆ ಭಾರತಿ ಹೆಕ್ಸಾ ಕೂಡ ಲಾಂಗ್ ಟರ್ಮ್ಗೋಸ್ಕರ ಅದು ಸಬ್ಸ್ಕ್ರಿಪ್ಷನ್ ಮತ್ತು ನಿಮ್ಮ GMP ಹೇಗಿದೆ ಅದು ನೋಡಿ ಸ್ವಲ್ಪ ಹಾಕಬೇಕಾಗುತ್ತೆ. GMPನೇ ಒಂದು ಮೋರ್ ದ್ಯಾನ್ 10% ಕ್ರಾಸ್ ಆಗಿಲ್ಲ ಅಂದರೆ, ಅಥವಾ ನಾನು ಯಾವಾಗಲೂ GMP ಮೋರ್ ದ್ಯಾನ್ 25% ಇದ್ರೇ ನಾನು ಇನ್ವೆಸ್ಟ್ ಮಾಡ್ಕೊಳ್ಳಿ ಆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಂತ ಹೇಳ್ತೀನಿ IPO ಲಿಸ್ಟಿಂಗ್ಗೆ. ಸೊ IPO GMPನೇ 7% ಇದೆ ಭಾರತಿ ಹೆಕ್ಸಾ. ಲಾಸ್ಟ್ ದಿವಸ ಅದು ಓಪನ್ 3ನೇ ತಾರೀಕು ಏಪ್ರಿಲು, 5ನೇ ತಾರೀಕು ಲಾಸ್ಟ್ ದಿವಸ ನೋಡಿ ಸಬ್ಸ್ಕ್ರಿಪ್ಷನು ಮತ್ತು GMP ತುಂಬ ಏನು ಜಾಸ್ತಿ ಬಂದಿಲ್ಲ ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆದರೂ ಸಹಿತ ಬ್ರ್ಯಾಂಡ್ ನೇಮ್ ಇದೆ ಭಾರತಿ ಏರ್ಟೆಲ್ಗೆಲ್ಲ. ಸೊ ಹಾಗಾಗಿ ಭಾರತಿ ಹೆಕ್ಸಾಕಾಮ್ನ ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಈ 3 IPO ಖಂಡಿತವಾಗ್ಲೂ ಒಂದು ಒಳ್ಳೆ ಹೂಡಿಕೆ ಆಗುತ್ತೆ ಈ ವಾರಕ್ಕೆ. ಸೊ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಮತ್ತಷ್ಟು ಹೊಸ ವಿಷಯದೊಂದಿಗೆ ಬರ್ತೀನಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.